ನಮಸ್ಕಾರ. ಬನ್ನಿ, ಇವತ್ತು ಭಾರತದ ಸಂವಿಧಾನದ ಒಂದು ಬಹಳ ಮುಖ್ಯವಾದ ವಿಧಿ ಅಂದ್ರೆ ಆರ್ಟಿಕಲ್ 300 ಬಗ್ಗೆ ಮಾತಾಡೋಣ. ಇದು ಕೇವಲ ಒಂದು ಕಾನೂನಿನ ವಿವರಣೆ ಅಷ್ಟೇ ಅಲ್ಲ, ಬದಲಿಗೆ ಬ್ರಿಟಿಷ್ ಆಳ್ವಿಕೆಯಿಂದ ಸ್ವತಂತ್ರ ಭಾರತಕ್ಕೆ ಕಾನೂನುಬದ್ಧ ಅಧಿಕಾರಗಳು ಹೇಗೆ ವರ್ಗಾವಣೆಯಾಯಿತು ಅನ್ನೋ ಒಂದು ಇಂಟ್ರೆಸ್ಟಿಂಗ್ ಕಥೆ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು. ಅದಕ್ಕಿಂತ ಮುಂಚೆ ಬ್ರಿಟಿಷ್ ಸರ್ಕಾರದ ಮೇಲೆ ಏನೆಲ್ಲ ಕೇಸ್ಗಳು ಇದ್ವೋ ಅವೆಲ್ಲ ಏನಾಯ್ತು? ಸ್ವಾತಂತ್ರ್ಯ ಬಂತು ಅಂತ ಎಲ್ಲವೂ ಮಾಯವಾಗಿ ಬಿಡ್ತಾ? ಈ ಥರದ ದೊಡ್ಡ ಗೊಂದಲಗಳಿಗೆ ನಮ್ಮ ಸಂವಿಧಾನದ ಆರ್ಟಿಕಲ್ 300 ಒಂದು ಸ್ಪಷ್ಟವಾದ ಉತ್ತರ ಕೊಡುತ್ತೆ. ಸರಿ, ಮೊದಲು ಒಂದು ತುಂಬಾನೇ ಸರಳ ಆದ್ರೆ ಬಹಳ ಮುಖ್ಯವಾದ ಒಂದು ಪಾಯಿಂಟ್ ಅರ್ಥ ಮಾಡ್ಕೊಂಡ್ಬಿಡೋಣ. ಒಂದು ಸರ್ಕಾರ ಅಂದ್ರೆ ಕೇವಲ ದೇಶ ಆಳೋ ಒಂದು ಸಿಸ್ಟಮ್ ಅಲ್ಲ, ಅದಕ್ಕೂ ಮಿಗಿಲಾದ ಒಂದು ಗುರುತು ಅದಕ್ಕಿದೆ. ಹೌದು, ಆರ್ಟಿಕಲ್ 300 ಇದನ್ನೇ ಸ್ಪಷ್ಟವಾಗಿ ಜೇಳುತ್ತೆ. ಕೇಂದ್ರ ಸರ್ಕಾರ ಇರ್ಲಿ ಅಥವಾ ರಾಜ್ಯ ಸರ್ಕಾರ ಇರ್ಲಿ, ಎರಡೂ ಕೂಡ ಕಾನೂನಿನ ದೃಷ್ಟಿಯಲ್ಲಿ ಒಬ್ಬ ವ್ಯಕ್ತಿಯ ಹಾಗೆ. ಅಂದ್ರೆ ಸರ್ಕಾರ ಬೇರೆಯವರ ಮೇಲೆ ಕೇಸ್ ಹಾಕ್ಬೋದು, ಹಾಗೇನೇ ಬೇರೆಯವರು ಕೂಡ ಸರ್ಕಾರದ ಮೇಲೆ ಕೇಸ್ ಹಾಕ್ಬೋದು. ಇಲ್ಲಿ ಒಂದು ಮುಖ್ಯವಾದ ವಿಷಯ ಏನಂದ್ರೆ, ಕೋರ್ಟ್ನಲ್ಲಿ ಸರ್ಕಾರಕ್ಕೆ ಅಂತ ಒಂದು ನಿರ್ದಿಷ್ಟ ಹೆಸರು ಇರುತ್ತೆ. ಉದಾಹರಣೆಗೆ, ಸೆಂಟ್ರಲ್ ಗವರ್ಮೆಂಟ್ ವಿರುದ್ಧ ಕೇಸ್ ಹಾಕಿದ್ರೆ ಅದನ್ನ ಯೂನಿಯನ್ ಆಫ್ ಇಂಡಿಯಾ ಅಥವಾ ಭಾರತ ಒಕ್ಕೂಟ ಅಂತ ಕರಿಬೇಕು. ಅದೇ ರೀತಿ ನಮ್ಮ ರಾಜ್ಯ ಸರ್ಕಾರದ ಮೇಲೆ ಕೇಸ್ ಹಾಕೋದಾದ್ರೆ ಸ್ಟೇಟ್ ಆಫ್ ಕರ್ನಾಟಕ ಅಥವಾ ಕರ್ನಾಟಕ ರಾಜ್ಯ ಅಂತ ಹೆಸರಿಸ್ಬೇಕು. ಕಾನೂನು ಪ್ರಕ್ರಿಯೆಯಲ್ಲಿ ಯಾವುದೇ ಗೊಂದಲ ಆಗ್ಬಾರ್ದು ಅಂತ ಈ ವ್ಯವಸ್ಥೆ. ಸರಿ, ಈಗ ಸ್ವಲ್ಪ ಟೈಮ್ನಲ್ಲಿ ಹಿಂದೆ ಹೋಗೋಣ. ನಮ್ಮ ಸಂವಿಧಾನ ಜಾರಿಗೆ ಬರೋಕ್ಕೂ ಮುಂಚೆ, ಅಂದರೆ 1950ಕ್ಕೂ ಮೊದಲು ಭಾರತದ ಕಾನೂನು ವ್ಯವಸ್ಥೆ ಹೇಗಿತ್ತು? ಆರ್ಟಿಕಲ್ 300 ಯಾಕೆ ಅಷ್ಟು ಮುಖ್ಯ ಅಂತ ಸರಿಯಾಗಿ ಅರ್ಥ ಆಗ್ಬೇಕು ಅಂದ್ರೆ ನಾವು 1950ಕ್ಕೂ ಮುಂಚೆ ಇದ್ದ ಆಡಳಿತದ ಸ್ವರೂಪವನ್ನ ತಿಳ್ಕೊಳ್ಳೇಬೇಕು. ಆಗಿನ ಭಾರತದ ರಾಜಕೀಯ ಚಿತ್ರಣನೇ ಬೇರೆ ಇತ್ತು. ಇಲ್ಲಿ ನೋಡಿ, ಈ ಹಳೆ ಮತ್ತು ಹೊಸ ಆಡಳಿತ ಸಿಸ್ಟಮ್ ನಡುವಿನ ಬದಲಾವಣೆ ಎಷ್ಟು ಸ್ಪಷ್ಟವಾಗಿ ಕಾಣಿಸ್ತೆ. ಸಂವಿಧಾನಕ್ಕಿಂತ ಮೊದಲು ಡೊಮಿನಿಯನ್ ಆಫ್ ಇಂಡಿಯಾ ಅಂತ ಇತ್ತು. ಅದು ನಂತರ ಯೂನಿಯನ್ ಆಫ್ ಇಂಡಿಯಾ ಅಥವಾ ಭಾರತ ಒಕ್ಕೂಟ ಅಂತ ಆಯಿತು. ಹಾಗೇನೇ ಬ್ರಿಟಿಷರ ಆಡಳಿತದಲ್ಲಿದ್ದ ಪ್ರಾಂತ್ಯಗಳು ಮತ್ತೆ ರಾಜರ ಸಂಸ್ಥಾನಗಳು ಇವತ್ತಿನ ನಮ್ಮ ರಾಜ್ಯಗಳಾಗಿ ಬದಲಾದವು. ಹಾಗಾದ್ರೆ ಈ ಹಳೆ ಸಿಸ್ಟಮ್ನಿಂದ ಹೊಸ ಸಿಸ್ಟಮ್ಗೆ ಕಾನೂನುಬದ್ಧವಾಗಿ ಅಧಿಕಾರ ಟ್ರಾನ್ಸ್ಫರ್ ಆಗಿದ್ದು ಹೇಗೆ? ಅಲ್ಲೇ ನೋಡಿ, ಆರ್ಟಿಕಲ್ 300 ಒಂದು ಬ್ರಿಡ್ಜ್ ಅಂದ್ರೆ ಒಂದು ಸೇತುವೆ ಥರ ಕೆಲಸ ಮಾಡಿದ್ದು. ಇದೇ ನೋಡಿ ಆರ್ಟಿಕಲ್ 300ರ ಹೃದಯ ಭಾಗ. ಇದನ್ನ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಸಂವಿಧಾನ ಬರೋಕು ಮುಂಚೆ ಡೊಮಿನಿಯನ್ ಆಫ್ ಇಂಡಿಯಾ ಅಥವಾ ಪ್ರಾಂತ್ಯಗಳ ಮೇಲೆ ಯಾವೆಲ್ಲ ಕೇಸ್ ಹಾಕಬಹುದಿತ್ತೋ ಅವೆಲ್ಲವನ್ನು ಈಗಿನ ಯೂನಿಯನ್ ಆಫ್ ಇಂಡಿಯಾ ಮತ್ತು ರಾಜ್ಯಗಳ ಮೇಲೂ ಮುಂದುವರಿಸಬಹುದು. ಅಂದ್ರೆ ಯಾವುದೇ ಕಾನೂನುಬದ್ಧ ಹಕ್ಕು ಅಥವಾ ಜವಾಬ್ದಾರಿಗಳು ಸ್ವಾತಂತ್ರ್ಯ ಬಂತು ಅಂತ ಮಾಯವಾಗಿ ಹೋಗ್ಲಿಲ್ಲ. ಈ ತತ್ವಕ್ಕೆ ಲೀಗಲ್ ಕಂಟಿನ್ಯೂಯಿಟಿ ಅಥವಾ ಕಾನೂನುಬದ್ಧ ಮುಂದುವರಿಕೆ ಅಂತ ಕರೀತಾರೆ. ಇದರ ಅರ್ಥ ಇಷ್ಟೇ: ಸರ್ಕಾರಗಳು ಬದಲಾಗಬಹುದು, ಆದ್ರೆ ಸರ್ಕಾರದ ಕಾನೂನುಬದ್ಧ ಜವಾಬ್ದಾರಿಗಳು ನಿರಂತರವಾಗಿ ಇರುತ್ತೆ. ಇದು ಒಂದು ಸ್ಥಿರ ಮತ್ತು ಜವಾಬ್ದಾರಿಯುತ ಆಡಳಿತದ ಅಡಿಪಾಯ. ಇದನ್ನ ಒಂದು ರೀತಿ ಉತ್ತರಾಧಿಕಾರ ಅಂತ ಅಂದ್ಕೋಬಹುದು. ಹೇಗೆ ಒಬ್ಬ ವ್ಯಕ್ತಿಯ ಆಸ್ತಿ ಮತ್ತು ಸಾಲ ಅವರ ವಾರಸುದಾರರಿಗೆ ವರ್ಗಾವಣೆಯಾಗುತ್ತೋ, ಅದೇ ರೀತಿ ಬ್ರಿಟಿಷ್ ಸರ್ಕಾರದ ಕಾನೂನುಬದ್ಧ ಹಕ್ಕುಗಳು ಮತ್ತು ಜವಾಬ್ದಾರಿಗಳು ಸ್ವತಂತ್ರ ಭಾರತ ಸರ್ಕಾರಕ್ಕೆ ವರ್ಗಾವಣೆ ಆಯಿತು. ಸರಿ, ಇದೆಲ್ಲ ಥಿಯರಿ ಆಯಿತು. ಆದ್ರೆ ಪ್ರಾಕ್ಟಿಕಲ್ ಆಗಿ ಇದು ಕೋರ್ಟ್ಗಳಲ್ಲಿ ಹೇಗೆ ವರ್ಕ್ ಆಯಿತು? ಆಗಲೇ ನಡೀತಿದ್ದ ಕೇಸ್ಗಳ ಕಥೆಯೇನಾಯಿತು? ಇದು ತುಂಬಾನೇ ಸಿಂಪಲ್ ಮತ್ತು ಬುದ್ಧಿವಂತಿಕೆಯ ಪ್ರಕ್ರಿಯೆ ಆಗಿತ್ತು. ಕೋರ್ಟ್ ದಾಖಲೆಗಳಲ್ಲಿ ಡೊಮಿನಿಯನ್ ಆಫ್ ಇಂಡಿಯಾ ಅಂತ ಇತ್ತಲ್ವಾ, ಆ ಹೆಸರನ್ನ ತೆಗೆದು ಯೂನಿಯನ್ ಆಫ್ ಇಂಡಿಯಾ ಅಂತ ಬದಲಾಯಿಸಲಾಯಿತು ಅಷ್ಟೇ. ಇದರಿಂದ ಕೇಸ್ ಯಾವುದೇ ಅಡೆತಡೆಯಿಲ್ಲದೆ ಸರಾಗವಾಗಿ ಮುಂದುವರಿಯಿತು. ಇದೇ ಲಾಜಿಕ್ ಪ್ರಾಂತ್ಯಗಳ ಮಟ್ಟದಲ್ಲೂ ಅಪ್ಲೈ ಆಯಿತು. ಉದಾಹರಣೆಗೆ, ಮದ್ರಾಸ್ ಪ್ರಾಂತ್ಯದ ಮೇಲಿದ್ದ ಕೇಸ್ ಮದ್ರಾಸ್ ರಾಜ್ಯದ ಮೇಲಿನ ಕೇಸಾಗಿ ಸುಲಭವಾಗಿ ಕಂಟಿನ್ಯೂ ಆಯಿತು. ಇದ್ರಿಂದ ದೇಶದ ಕಾನೂನು ವ್ಯವಸ್ಥೆಯಲ್ಲಿ ಯಾವುದೇ ತರದ ಗೊಂದಲಕ್ಕೆ ಅವಕಾಶನೇ ಇರಲಿಲ್ಲ. ಹಾಗಾದ್ರೆ ಈ ಒಂದು ಸಂವಿಧಾನದ ವಿಧಿಯಿಂದ ನಮ್ಮ ದೇಶಕ್ಕೆ ಆದ ಅಸಲಿ ಪ್ರಯೋಜನವಾದರೂ ಏನು? ಇದರ ಮಹತ್ವ ಎಷ್ಟು ದೊಡ್ಡದು ಅನ್ನೋದನ್ನ ಈಗ ನೋಡೋಣ. ಇದು ಸುಮ್ನೆ ಒಂದು ಟೆಕ್ನಿಕಲ್ ಕಾನೂನು ಬದಲಾವಣೆ ಆಗಿರ್ಲಿಲ್ಲ. ಯೋಚನೆ ಮಾಡಿ, ಒಂದು ದೊಡ್ಡ ಸಾಮ್ರಾಜ್ಯ ಹೋಗಿ ಒಂದು ಪ್ರಜಾಪ್ರಭುತ್ವದ ದೇಶ ಹುಟ್ಟುತ್ತಾ ಇತ್ತು. ಆ ಮಹತ್ವದ ಸಮಯದಲ್ಲಿ ಕಾನೂನಿನ ವಿಚಾರದಲ್ಲಿ ಅವ್ಯವಸ್ಥೆ ಆಗಿದ್ರೆ ದೇಶದ ಸ್ಥಿತಿಯೇನಾಗ್ತಿತ್ತು? ಈ ಆರ್ಟಿಕಲ್ 300 ಅದನ್ನ ತಪ್ಪಿಸಿ ಸ್ಥಿರತೆಯನ್ನ ಕಾಪಾಡಿತು. ಈ ಕಾನೂನಿನ ಸೇತುವೆ ಹೊಸದಾಗಿ ಹುಟ್ಟಿದ್ದ ನಮ್ಮ ರಾಷ್ಟ್ರಕ್ಕೆ ಒಂದು ತುಂಬಾನೇ ಸ್ಟ್ರಾಂಗ್ ಫೌಂಡೇಶನ್ ಹಾಕಿಕೊಡ್ತು.
ಯಾವುದೇ ಒಪ್ಪಂದಗಳಿರ್ಲಿ, ಸಾಲಗಳಿರ್ಲಿ ಅಥವಾ ಕಾನೂನುಬದ್ಧ ಜವಾಬ್ದಾರಿಗಳಿರ್ಲಿ ಯಾವುದು ಕೂಡ ಇದ್ದಕ್ಕಿದ್ದ ಹಾಗೆ ಇಲ್ಲವಾಗ್ಲಿಲ್ಲ. ಇದು ಆಡಳಿತದ ಮೇಲೆ ಜನರ ನಂಬಿಕೆಯನ್ನ ಗಟ್ಟಿಗೊಳಿಸಿತು. ಹಾಗಾದ್ರೆ ಒಂದು ದೇಶಕ್ಕೆ ಈ ರೀತಿ ಅಖಂಡವಾದ ಮುರಿಯದ ಕಾನೂನು ಗುರುತಿರೋದು ಅಂದ್ರೆ ನಿಜವಾಗ್ಲೂ ಏನೋ? ಅದು ಬರೀ ಕಾನೂನಿನ ಪುಸ್ತಕದಲ್ಲಿರೋ ಒಂದು ವಿಷಯನಾ? ಅಥವಾ ಒಂದು ದೇಶದ ಆತ್ಮ ಮತ್ತು ಆತ್ಮಗೌರವದ ಸಂಕೇತನಾ? ಈ ಬಗ್ಗೆ ಯೋಚನೆ ಮಾಡಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.